ಯವ್ವ ದೇವ್ರೆ ಬ್ಯಾಸರಾಗತ್ತ ನೋಡು. ಹಾಯ್ ಡಾರ್ಲಿಂಗ್. ನೀನಾ ನಿನ್ನ ಮಸಡಿ ತೋರಿಸ್ಬೇಡ ನನಗೆ. ವೈ ಡಾರ್ಲಿಂಗ್ ವೈ ಯು ಆಂಗ್ರಿ? ನೀನ ನಿನ್ನ ಇಂಗ್ಲೀಷ್ ಯಪ್ಪ ತಂದೆ ಮಾತಾಡ ಅನ್ಕುಟ. ಎರಡು ಒಂದ. ತಂದೆಗಿಂದೆ ಅನ್ಬೇಡ, ಮಾವನ್ ಅಮಾಸಿ ಮಾವನ್. ಹೆಂತಿನೂ ಬಿಟ್ಕೊಟ್ಟು ಡೈವರ್ಸ್ ಕೊಡ್ತೇನೆ ಅಂತೇಳಿ ಅವ್ರ ಮನ್ಯಾಗ ಕುಂತಾಳ. ಇದ್ದು ಬಿದ್ದಾರಲ್ಲ ಯಪ್ಪ ಎಣ್ಣ ತಂದೆ ಅನ್ನಕತ್ರ ನಾನು ಎಲ್ಲಿ ಹೋಗ್ಲಿ? ಮಾವ ಅಂತ ಕರಿ ಮನಸ್ಸು ತಂಪಕತಿ. ಹಾಗ ನಂದ ನನಗೆ ಸಾಕಾಗಿತ್ತಿಲ್ಲ ತಗ. ಹೊಲಸ್ ನಿನ್ನೆ ನೀ ಕಾಡ್ಸಿದೆಲ್ಲ ಬರುವತ್ನಾಗ ಅಲ್ಲಿಂದ ಅದೇ ಕನಸು ಬಿದ್ದಿತ್ತು ನನಗೆ ಗೊತ್ತನ. ನಿನ್ನ ಇದೆಯಲ್ಲ ನೀನ್ ಮಾಡೋದು ಕೆಲಸ ಒಂದೊಂದಲ್ಲ ನೀನು. ಏನ್ ಕನಸು ಬಿದ್ದಿತ್ತ? ಅಯ್ಯೋ ದೇವ್ರೆ, ಎಷ್ಟೊತ್ತೇ ಬಿದ್ದಿತ್ತ? ಬೆಳಗ್ಗೆನ ರಾತ್ರಿನ? ಹಗಲಿ ಬಿದ್ರಂಗಾರ ನನಸಕತಿ, ರಾತ್ರಿ ಬಿದ್ರ ಕನಸಕತಿ. ಹೇಳಿ ಯಾವಾಗ ಬಿದ್ದಿತ್ತ? ಏನ್ ಬಿದ್ದಿತ್ತ? ಅಮಾಸಿ ಆಕಿ ಎದಕ್ಲ ಕಾಡಿಸ್ತಿ ಹಲ್ಕಡ ಮಾಡಿ ಕಾಡಿಸಿ ನನ್ನ ಮಗಳು ರಾತ್ರಿ ಅದ ಕನಸಕ್ಕ ಹಳವರ್ಸಕತ್ತಿತ್ತು ಗೊತ್ತನ, ಕನ್ವರ್ಸಕತ್ ಬಿಟ್ಟಿತ್ತ. ಅಯ್ಯೋ ಅಷ್ಟು ಹಳವಂಡಾಗುವಂಥದ್ದು ಏನಂದನ್ ಬೇ? ನನ್ನ ಮದುವೆ ಆಗು ಅಂದಿದ್ದೆ. ಬಾಡೆ ರಾತ್ರಿ ಏನಾಗೈತೆ ಅಂತ ಗೊತ್ತನ? ಈಕಿ ಮತ್ತ ಅಶ್ವಿನಿ ಈಕಿ ಮದುವೆ ಮಾಡ್ಕೋತೇನಂತ ಈಕಿ, ಆ ಹುಡುಗಿ ಅಶ್ವಿನಿ ನಾ ಮದುವೆ ಮಾಡ್ಕೋತೇನಂತ ಆಕೆನ ಗಂಟು ಬಿದ್ಲಂತ. ಕಡೆಗೆ ನೀ ಇಬ್ಬರ ಹೆಂಡಿರ ಮುದ್ದಿನ ಗಂಡ ಹಾಕೇನಂತೇಳಿ ಇಬ್ಬರನ್ನು ಲಗ್ನ ಆದಂತ. ಲಗ್ನ ಆಗಿ ಇಲ್ಲಿ ಮನೆಗೆ ಬಂದಿರಿ, ನಮ್ಮ ಅತ್ತಿ ನೋಡಿ ತಿರುಗಿ ಬಿದ್ದಾಳ. ನಾ ಸಾಯ್ತೇನಂತ ಹೊಂಟನಿ, ಆಕಿ ಗಿರ್ಜಿ ರಾವಾಗ್ಯಾಳ. ಅದು ಅದೇ ಕನಸಕ್ಕಿಗೆ ಬೆಳಗ್ಗೆ ಎದ್ದು ಕನ್ವರ್ಸಕತ್ತಿದ್ಲು. ಮತ್ತೆ ನಾನು ಎಬ್ಬಿಸಿ ಏನಾತ ಅಂದೆ, ಹಿಂಗಿಂಗ್ ಬೇ ಅಂದ್ಲು. ಬೈದೆ ಮತ್ತೆ ನಾನು, ಇಂಥವು ಕಾಣ ಬರೀ ಚಂದ ಓದಿ ನೌಕರಿ ತಗೊಂಡಂಗೆ ಕಾಣಬಾರ್ದನ ಅಂತ ಬೇದೆ. ಯಾಕ ನಿನಗೆ ಗೊತ್ತಿಲ್ಲ, ಮನಸ್ಸಿನಾಗ ಇದ್ದಿದ್ದ ಕನಸಾಗಿ ಬರ್ತತಿ. ಹಳವಂಡಿಲ್ಲ ಆಕಿ ಒಳಗೊಳಗೆ ನನ್ನ ಮೇಲೆ ಹೆವಿ ಲವ್ ಐತಿ. ಹೇಳುವಳ್ಳ ಸುಮ್ಮನೆ ಓದಿ ಯಾಕೆ ತ್ರಾಸ ತಗೊಂತಾಳ? ಲಗ್ನ ಅಕ್ಕಳನ್ನ ಕೇಳ. ಲೇ ಸೊಳೆ ಮಗನ, ಲಗ್ನಕ್ಕೆ ಅಲೇ ಹುಚ್ಚಡ್ಸಿಕೆ ಅಲ್ಲೇ ನನ್ನ ಮಗಳ ಕಾಲನ್ ಬಣ್ಣಿಲ್ಲ ಸೊಳೆ ಮಗನ. ನೀನು ನನ್ನ ಮಗಳ ಲಗ್ನಕ್ಕೆ ತಾಡ್ನ ಕುಂದಿರ್ಲಿ. ನೋಡ್ ಮಾವ ಹಿಂಗ ಅಂತೀರಿ ನೀವು. ಮತ್ತ ಅದಕ್ಕ ನಮ್ಮ ಅತ್ತಿ ಮಾವನು ಆಕಿನ್ನ ಕಳಿಸ್ವಲ್ರು. ಯಪ್ಪ ಲವ್ ಮಾಡಿ ಲಗ್ನ ಆಗಿಯಲ್ಲ ಆಕಿನ. ಲವ್ ಮಾಡ್ಬೇಕಾರೆ ನಿನ್ನ ಮುದ್ದು ಮಕ್ಕ ನೋಡ್ಲಿಲ್ಲ ನಕ್ಕಿ, ಕೆಲಸ ನೋಡಲ್ಲ ನಕ್ಕತ್ತಾಳಕಿ. ಏನ್ ನೋಡಕ್ಕ ನನ್ನ ನಶೀಬನ ಬರಬರಿ ಇಲ್ದಂಗ ಐತಿ. ಲಗ್ನ ಆದ್ರೂ ಆಗ್ಲಾರ್ದಂಗ ಹಿಂಗಾಗೈತಿ ನನ್ನ ಬಾಳೆ. ವ್ಯಾಪಾರ ಹೆಂಗ ಆಗತ್ತ ಅಂಗಡ್ಯಾಗ? ವ್ಯಾಪಾರ ಗೌಡ್ರೆ ಸಾಧಾರಣ ಐತಿ. ವ್ಯಾಪಾರದ್ದು ಏನು ಬಂದಿಲ್ಲ ಈಗ. ವ್ಯಾಪಾರ ಸಾಧಾರಣ ಐತಿ, ಆದ್ರೆ ಮನಸ್ಸೇ ಭಾರವಾಗಿ ಐತಿ. ಒಂಥರ ಚಿಂತೆ ನೋಡ್ರಿ ಗೌಡ್ರ ಈಗ ಕರೆನ. ಮಾವ ಹಿಂಗೆ ಏನು ಮಾಡ್ಬೇಕು ಬಿಡೋ ಮರೆ. ಈ ಅಂಗಡ್ಯಾಗ ಏಟ್ ಲಾಭ ಬಂದಿತ್ತು, ಸುಳ್ಳೆ ಅಂಗಡಿ ಹಾಕೊಂಡು ಕುಂತೆ. ಇದು ಅಂಗಡ್ಯಾಗ ಏನಂತ ಭಾಳ ಲಾಭ ಏನು ಬರಲ್ಲ. ನನ್ನ ದಂಧೆ ಇತ್ತಲ್ಲ ತಾದ್ರವನ ಭಾರಿ ದಂಧೆ ಮಾವ. ಏನು ಬಂಡವಾಳ ಹಾಕಂಗಿಲ್ಲ ಏನಿಲ್ಲ. ತಿಂಗಳ ಎಷ್ಟು ಇನ್ಕಮ್ ಇತ್ತು ಗೊತ್ತ ಮಾವ ಅದ್ರಾಗ. ನಾನು ಒಂದೊಂದು ಸಲ ಅನ್ನಿಸ್ತೈತಿ ಬಿಟ್ಟು ತಪ್ಪು ಮಾಡಿದ್ನೇನ ಅಂತೇಳಿ. ಹೆಂಗಿದ್ರು ಆಕಿ ನಾವಲ್ಲೇ ಡೈವರ್ಸ್ ಕೊಡ್ತೀನಿ ಅಂತ ಅದಾಳ. ಸುಮ್ಮನೆ ನಾನು ಹಳೇ ದಂಧೆನ ಚಾಲು ಮಾಡಿಬಿಡ್ಲನ ಅಂತ ಹಂಗೆ ಮಾಡಿಬಿಡ್ತೇನೆ ಮಾವ. ಬೇಡ ತಗ, ಹೌದಿಲ್ಲ? ಯಾಕೆ ಸುಮ್ಮನೆ ಗುದ್ದಾಡ್ಬೇಕು? ಹೆಂಡ್ತಿನ ಇಲ್ಲ ಅಂದಮೇಲೆ ನಾನು ಯಾರಿಗೋಸ್ಕರ ಇಷ್ಟು ತ್ರಾಸ ತಗೋಬೇಕು? ಅಲ್ಲ ಆಕಿನ ಬಿಟ್ಟು ಹೋದ್ಲು, ಇನ್ನೊಂದು ಲಗ್ನ ಆಕ್ಯಾವಲ್ಲಿ. ಮತ್ತೆ ನೀನು ಅದನ್ನ ಮಾಡಕತ್ರೆ ಅವ್ರು ಕೊಡ್ತಾರಲ್ಲ ಕನ್ಯೆ. ಇನ್ನೊಂದು ಲಗ್ನ ಯಾಕ? ಕನ್ಯೆ ಸಿಗೋದು ಎಷ್ಟು ವಜ್ಜೆ ಐತಿ ನಿನಗೆ ಗೊತ್ತಿಲ್ಲ. ನೀನು ಎರಡು ಚಂದನು ಹೆಣ್ಣು ಹಡ್ದು ಕುಂತೀಯವ. ಮೊದಲು ಗಂಡು ಹಡ್ದರಿಗಿತ್ತು ಡಿಮ್ಯಾಂಡ್, ಈಗ ಹೆಣ್ಣು ಹಡ್ದರಿಗೆ ಐತಿ ಡಿಮ್ಯಾಂಡ್. ಗೊತ್ತನು? ಏನು ಕೊಡ್ತಿ ಕೇಳ್ತೀರಿ ಅದನ್ನು ಕೊಟ್ಟು ಲಗ್ನ ಮಾಡ್ಕೊಂಡು ಹೋಕ್ಕೀವ ಅಂತಾರೆ. ಈಗ ನಿನಗೇನು ಗೊತ್ತು ಬಿಡಕ್ಕ ಪರಿಸ್ಥಿತಿ. ಈಗ ನಿನ್ನಂತೆಲ್ಲ ಕಾಲು ಬಿದ್ಕೊಂತ ಎಲ್ಲರೂ ಬರ್ಬೇಕು. ನಾನು ಬಂದೀನಿ, ನೀ ಕೊಡುವಲ್ಲಿ. ಇದ್ದೂರಾಗ ಇರ್ತಾಳ ಮಗಳು, ಇದ್ರಿಗೆ ಇರ್ತಾಳ. ನೋಡಿ ಮನಸ್ಸು ಮಾಡು. ಅಲ್ಲ ನಂಗೆ ಒಂದು ಅರ್ಥ ಆಗೋಲ್ತು, ಈಕೇನ ಲಗ್ನ ಆದ್ಲು, ಆ ಹುಡುಗಿನೂ ತಂದು ಅದಕ್ಕೆ ಲಗ್ನ ಮಾಡಿಸಿದ್ಲು ಅಂತ ಗೊತ್ತಾಗೋಲ್ತು ನನಗೆ. ಆ ಹುಡುಗಿಗೂ ಏನಾರು ನನ್ನ ಮ್ಯಾಗ ಮನಸ್ಸು ಐತೇನು ಮತ್ತೆ? ನಿನ್ನ ಮಕ್ಕನ ನೋಡಿಲಕ್ಕೆ ಹೆಂಗದಿ ಅಂತೇಳಿ ಮನ್ಸೈತನ ಅಂತ. ಏನು ದೊಡ್ಡ ಟಿಪ್ಪರ್ ಸುಂದ್ರ ನೀನು, ಎಲ್ಲರಿಗೂ ನಿನ್ನ ಮೇಲೆ ಮನ್ಸಾಕತ್ತಡಿ. ಹೋಲ್ ಬಿಡು, ಅದಕ್ಕೆ ಯಾಕೆ ಹಂಗೆ ಬೈತಿ? ಮತ್ತೆ ಆಕೆ ಯಾಕೆ ಬಂದ್ಲು ಕನಸ್ನ್ಯಾಗ? ಅವ್ರ ಮನೆಗೆ ಹೋಗಿದ್ದೆ, ಅದ ಕನಸು ಬಿದ್ದಿದ್ದಷ್ಟೇ. ಏನೇ ಮೀಟಿಂಗ್ ಜೋರ್ ಕುಡಿಯತ್ತಲ್ಲ? ಅಯ್ಯೋ ಏನಿಲ್ಲ, ಲಕ್ಷ್ಮಿ ನನ್ನ ಮದುವೆ ಮಾಡ್ಕೊತೇನೆ ಅನ್ನಕತ್ತಾಳ. ಲಕ್ಷ್ಮಿನ ಅವ ನೋಡವ ಅವನ್ನ. ನಾನು ಒಂದು ತಟ್ಟಿ ಹಿಡ್ಕೊಂಡು ಅವ್ನು ನಿನ್ನಿಂದ ಅಡ್ಡಾಡ್ಬೇಕಲ್ಲ. ಇಲ್ಲಲೇ ಬಿಟ್ಟನಿ. ಅವ ಹೇಳವ ಅವ್ನು ಕಾಡಿಸ್ಬೇಡ ಅಂತೇಳಿ. ಹೋಗ್ಲಿ ಬಿಡ, ಹೋಗ್ಲ ತಗಕ್ಕೆ ಯಾಕೆ ಕಳ್ತಿ. ಆದರೂ ಅಕ್ಕ ಅಷ್ಟು ಇಷ್ಟಪಟ್ಟು ನನ್ನ ಹುಡುಗಿ ನನ್ನ ಬಿಟ್ಬಿಟ್ಲಲ್ಲಕ್ಕ. ಹೋಗ್ಲಿ ಬಿಡಪ್ಪ, ಅದು ಏನಾಗಿದ್ದನ್ನ 20 ಸಲ ನೆನೆಸ್ಕೊಂಡು ಕೊರಗ್ತಿ ಅಂದಂಗೆ ಬಾರಾಗಿರ್ಜಿ ಬಾ. ಏನು ಇತ್ತ ಬಂದು ಏನಾರ ಕೆಲಸ ಇತ್ತಾನ?
ಅಲ್ಲ 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 ಮಾಡಕ್ಕೆ ಏನು ಹಾರೆ ಬದುಕಿ ಇರಕ್ಕಿಲ್ಲ ಇವ್ರಿಗೆ. ನಮ್ಮ ಮನೆ ಬಾಕಲ್ಲ ಕುಡಿಯವಲ್ಲ ಇವು. ಇದೇನ್ಲ ಮಸಿ ಇಲ್ಲಿ ಬಂದು ನಿಂತಿ? ಏ ನಿನ್ನ ಮೊಮ್ಮಗಳು ರಾತ್ರಿ ಕನಸ್ನ್ಯಾಗ ನನ್ನ ಲಗ್ನ ಆಗಿದ್ಲಂತೆ. ಆ ಥರ ಕನಸು ಬಿದ್ದಿತ್ತಂತ. ಅದನ್ನ ನೋಡಿ ನೀನು ತಲಿ ತಿರುಗಿ ಬಿದ್ದಿದ್ದೆ ಅಂತ ಅದನ್ನ ಹೇಳಾಕತ್ತಿದ್ಲ. ಏನ ನನ್ನ ಮೊಮ್ಮಗಳು ನಿನ್ನ ಲಗ್ನ ಆಗಿದ್ಲ? ಅದನ್ನ ನೋಡಿ ನಾ ತಲೆ ತಿರುಗಿ ಬಿದ್ದಿದ್ನಿ ಅಂತ ಅಲ್ಕಟ ಬಾಡೆ ನೀನು. ತಲೆ ತಿರುಗಿ ಬೀಳಲ್ಲ, ತಲೆ ತಿರುಗುವಂಗ ನಿನ್ನೊಂದು ಕೊಟ್ಟ ಬಿಡ್ತೀನಿ ಮತ್ತೆ. ಅಲ್ಕಟ ಬಾಡೆ ಏನಂತ ತಿಳ್ಕೊಂಡಿ ನೀನು? ತಲೆ ತಿರುಗಿ ಬಿದ್ದಿದ್ನಿ ಅಂತ ನಾನು ಹಂಗ ಬೀಳಕ್ಕೆಲ್ಲ ನಾನು ಬೀಳ್ಸಕ್ಕೆ ನಾನು ಮತ್ತೆ ನನ್ನ ಮೊಮ್ಮಗಳಿಗೆ ಏನು ಕರೆ ಬಂದತೆ ಅವ್ರು ಬಾಡೆ ನಿನ್ನ ಲಗ್ನ ಆಗಕ್ಕೆ. ನನ್ನ ಮೊಮ್ಮಗಳ ಲಗ್ನ ಆಗಕ್ಕೆ ನಾ ಮುಂದೆ ತಾ ಮುಂದೆ ಅಂತಾರ ಗೊತ್ತನ? ಬಂದ ನೀವು ರಾಜ ರಣಧೀರ. ಹೌದು ಬಿಡೇ ಹೋಗ್ಲತ್ತಾಗ. ಅಯ್ಯೋ ಶಾಂತಕ್ಕ ತಡಿವ ಅಂದಂಗೆ ಏನಾತ ಲಕ್ಷ್ಮಿ ಹೋಗಿದ್ದೆಲ್ಲ ಏನಾತ? ಯಾವ ವಿಚಾರ ಲಕ್ಷ್ಮಿಗೆ ಏನು ಹೇಳಿದ್ದೆ? ಅದು ಶಾಂತಕ್ಕ ನನ್ನ ಗಂಡಂದು ಪರಿಸ್ಥಿತಿ ಭಾಳ ಕೆಟ್ಟಾಗೈತವ. ಏನು ನೋಡು ಹಣೆ ಬಾರನ್ನ ಸರಿ ಇಲ್ಲ ಬಿಡಯವ. ಯಾಕ ಏನಾತ? ಏನು ಬಿಡಯವ ಹೋದಿ ಏನು ಹೊಲದ್ದು ಏನದೇನು ದೊಡ್ಡ ಲಾಭ ಅಲ್ಲ ಏನಲ್ಲ. ತಿಂಗ್ಳಕ್ಕೊಮ್ಮೆ ವರ್ಷಕ್ಕೊಮ್ಮೆ ಹಿಂಗದ. ಅದು ಪೀಕ್ ಏನಂತ ಕೈಗೆ ಹತ್ತೋದಿಲ್ಲ. ಅದಕ್ಕೆ ಒಂದೆಲ್ಲರ ಕಾಯಂ ಪಗಾರ ಬರುವಂಥ ಕೆಲ್ಸಕ್ಕೆ ಹೋಗಪ್ಪ ಅಂದೆ. ಹ್ಞೂ ಅಂದಿದ್ದ ಬಿಡು ಅಂದನ ಅದ್ರಕ್ಕೆಲ್ಲ ಸಿಗ್ಬೇಕಲ್ಲ. ಅದಕ್ಕೆ ಲಕ್ಷ್ಮಿಗೆ ಹೇಳಿದ್ದೆ ಒಂಚೂರು ಪಾರ್ವತಿ ಕಡೆನ ಹೋಗಿ ಕೇಳು, ಯಾವ್ದಾರ ಪಿವನ್ ಕೆಲಸ ಆಫೀಸ್ ಕೆಲಸ ಯಾವ್ದಾರ ಕೊಡ್ತಾರನ ಕೇಳು ಅಂತ ಹೇಳಿದ್ದೆ. ಹೋಗಿದ್ಲು. ಅದಕ್ಕೆ ಏನಾಯ್ತಂತ ಕೇಳಕ್ಕೆ ಬಂದೆ. ಪಟೀಲ ನಾ ಹೇಳತ್ತಿಲ್ಲ ಹೊಂಟತನೇ ಇಲ್ಲ ಹೇಳಕ್ಕ. ಹೇಳಂತೀಯಲ್ಲ ಕೆಲಸ ಕೆಲಸ ಕೊಡಕೋಬೇಡ ಮತ್ತೆ ಏನ ಆಗುತ್ತಾ ಕುಡ್ಕನೆಲ್ಲ ನೆಪ್ ಸೇರಿಸ್ಕೋಬಾರ್ದು. ಅತ್ತಿ ಏನೋ ಕಷ್ಟ ತೊಂದರೆ ಐತಿ ಅದಕ್ಕೆ ಪಾಪ ಕೇಳ್ಯಾರ ಬಿಡು ಹೋಗ್ಲಿ ಕೆಲಸ ಕೊಡೋದ ನಮ್ಮ ಕಡೆ ಶಕ್ತಿ ಇತ್ತಪ್ಪ ಅಂತ ಕೇಳ್ತಾರ. ಕೊಡಕ್ಕೆ ಆಕತಿ ಇವ್ರಿಗೆ ಐತಿ ಅಂತ ಕೇಳ್ತಾರ. ನಮ್ಮ ಹತ್ರನೇ ಇಲ್ಲಾಂದ್ರೆ ಕೇಳ್ತಿದ್ರನ? ಹಂಗಂತೇಳಿ ನಾವು ಕೊಡೋದಿಲ್ಲ ಆಗೋದಿಲ್ಲ ಮಾಡೋದಿಲ್ಲ ಅಂತಂದ್ರೆ ಹೆಂಗೆ ಅತ್ತಿ ಅದು? ಹಾಂ ನಾವೇನು ಆಫೀಸ್ ಚಾವಿ ಏನು ಅವ್ರ ಕೈಯಾಗ ಕೊಡಾಕತ್ತಿಲ್ಲ ಏನು ನೀವೇ ಪೂರ್ತಿ ಪಾರ್ಪತ್ಯ ವಹಿಸ್ರಿ ಅಂತ. ಒಂದು ವಾಚ್ಮ್ಯಾನ್ ಕೆಲಸ ಕೇಳ್ತಾಯಿದಾರೆ. ಒನ್ ಡೇ ನೈಟ್ ಅಂತ ಇರ್ತೈತಿ. ಹೆಂಗಿದ್ರು ನಮಗೊಂದು ವಾಚ್ಮ್ಯಾನ್ ಅವಶ್ಯಕತೆ ಇತ್ತು. ಒಳ್ಳೇದಾಯ್ತು ಅವ್ರು ಕೇಳಿದ್ದು ಕೊಟ್ರೆ ಆಯ್ತು. ಅದೇ ಕೆಲಸನೇ ಮಾಡ್ಕೊಂಡು ಹೋಗಾರ ನೆನೆಸ್ತಾರ. ಅದನ್ನು ಬಿಟ್ಟು ನಾವು ಇದ್ದೂ ಕೆಲಸ ಇಲ್ಲ ಅಂದ್ರೆ ಏನೋ ಯಾರಿಗೋ ಬೇರೆದವ್ರಿಗೆ ನಾವು ಕೊಡೋ ಸ್ಯಾಲ್ರಿನೇ ಇವ್ರಿಗೆ ಕೊಟ್ರೆ ಅವ್ರಿಗೊಂದು ಹೆಲ್ಪ್ ಆಕತ್ತಲ್ಲ. ಅಲ್ಲ ಏನು ಹುಲ್ವ್ಯಾರ್ದ ಅವ್ರನ್ನ ತಂದು ಮನೆಗೆ ಹೋಗಿಸ್ಕೊಂತೀರ? ಯಾಕ ಏನಾತಕ್ಕ? ಏನೋ ಒಂದು ಅವಶ್ಯಕತೆ ಇದ್ದವರಿಗೆ ಒಂದು ಹೆಲ್ಪ್ ಆಗಂಗಿಲ್ಲನ? ಒಯ್ದೊಂದು 2 ಲಕ್ಷ ಕೊಡು ಕೈಯಾಗ ಹೆಲ್ಪ್ ಆಕತಿ. ಯಾಕಕ್ಕ? ನಂಗೇನೋ ಇಷ್ಟ ಇಲ್ಲಪ್ಪ. ನಂಗೇನು ಇಷ್ಟ ಇಲ್ಲ. ಆಕಿ ಅವು ಮಾಟ ಮಾಡಿ ಮಾಡಿಸ್ಬಿಡ್ಸಾವು. ನಿಮ್ಮ ಆಫೀಸು ಗೀಫೀಸು ನೋಡೋಕ್ಕಾಗಲಾರ್ದ ಸಂಕಟ ಬಿದ್ದು. ಅದು ಅಲ್ಲದೆ ನಂಗೇನೋ ಇಷ್ಟನೇ ಇಲ್ಲ ನೋಡ್ಲ ನೀ ಅಲ್ಲಿ ಕೆಲಸ ಕೊಡೋದು. ಏನಾರ ಮಾಡ್ಕೊರಿಪ್ಪ ಇದ್ರ ಮೇಲೆ. ಆಯ್ತು ಬಿಡಕ್ಕ, ಕೆಲಸ ಕೊಡ್ಬೋದು ಅಷ್ಟೇ ಹೋದಿಲ್ಲ. ನಂಗೆ ನೀ ಮುಖ್ಯ. ಆಯ್ತು ನಾನು ಕೊಡಲ್ಲ ಕೆಲಸನ. ಅಲ್ಲಪ್ಪ ನೀನು ಹಂಗೆ ಮಾತಾಡ್ತಿ. ಪಾಪ ಕೊಟ್ರೆ ಹೆಲ್ಪ್ ಆಗಲ್ಲನಪ್ಪ. ಸುಮ್ಮನಿರ್ಲ, ನನಗೆ ನಮ್ಮ ಅಕ್ಕ ಮುಖ್ಯ. ನಮ್ಮ ಅಕ್ಕ ಏನು ಹೇಳ್ತಾಳ ಅದೇ. ನಮ್ಮ ತಮ್ಮ ಅಂದ್ರೆ ತಮ್ಮ ಹಿಂಗೆ ಎಲ್ಲದ್ರ ಇದ್ದಿದ್ದೆ ಅಂದ್ರೆ ಹಿಂಗೆ ಕರ್ತಿದ್ದೆ ಮನೆ. ಹೋಲ್ ಬಿಡು ಯಪ್ಪ. ನನಗರ ಉಂಡಿದ್ದು ಹೊಟ್ಟೆ ಹೊಜ್ಜಾಗೈತೆ. ನಿಂತು ಕೊಟ್ಟು ಮಾತಾಡ್ಬೇಕಂತೇಳಿ ಕೂತಿದ್ದೆ. ಅದೀಟು ಹೋಗೋತಿಲ್ಲ ಅಪ್ಪ. ನಾನು ಹೋಗ್ತೀನಿ. ಸ್ವಲ್ಪ ಸುಮ್ಮನಿರು. ನಾನು ಅಕ್ಕ ನಿದ್ರಿಗಂಗೆ ಬೇಕಂತ ಮಾತಾಡಿದೆ. ಯಾಕಂದ್ರೆ ಸುಮ್ಮನೆ ಯಾಕೆ ನಮ್ಮ ಅಕ್ಕನ ನಿದ್ರೆ ಹಾಕೋಬೇಕು? ಹೌದಿಲ್ಲ? ನಾ ಕೆಲಸ ಕೊಟ್ಟಿಂದೆ ಆಕೇನು ನೋಡಕ್ಕ ಬರ್ತಾಳ ನಮ್ಮಕ್ಕ? ಹೌದಿಲ್ಲ? ನಾನೇನು ಕೊಟ್ಟೆ ಏನು ಬಿಟ್ಟೆ ಅಂತೇಳಿ ಸುಮ್ಮನೆ ಹಂಗ ಹ್ಞೂ ಅನ್ನೋದಪ್ಪ. ಅಲ್ಲಿ ಯಾರದಾರ ಕೆಲಸಕ್ಕೆ ಅಂತೇಳಿ ನೋಡಕ್ಕೆ ಬರ್ತಾಳ. ಇಲ್ಲಿಕ್ಕಿಗೂ ಬೇಜಾರು ಮಾಡ್ಬಾರ್ದು, ಅಲ್ಲಿ ಅವ್ರಿಗೂ ಹೆಲ್ಪ್ ಆಗ್ಬೇಕು. ನಾ ಎಲ್ಲ ಫೋನ್ ಮಾಡಿ ಕರ್ಸಿಸ್ಕೊಂಡು ನಾ ಎಲ್ಲ ಕೆಲಸ ಕೊಡ್ತೀನಿ. ನೀ ಅಂತಲಿ ಕೆಡ್ಸ್ಕೊಬೇಡ. ಸರಿಪ್ಪ ಹಂಗಾರೆ ಸರಿ. ನಾನೆಲ್ಲ ಕೆಲಸ ಆತಿ ಬ್ಯಾಡ ಅಂದ್ಲಂತ ಕೊಡೋದೇ ಇಲ್ಲ ನಾ ಅಂತ ಮಾಡಿದ್ದೆ. ಚಲೋ ಆತ. ಹೋಗಿ ಟೆಕಲ್ ಮರ್ತಕ್ಕೆ ಹೋಗು.